ನಿನಗೆ ಕರ್ದವ ಬಾಯಿ ಬಿಗಿ ಹಿಡಿದು ಮಾತಾಡು. ಇಲ್ಲ ಅಂದ್ರೆ ನಿನ್ನ ನಾಲಿಗೆ ಕತ್ತರಿಸಿ ಜಾರಿ ಹಾಕಬೇಕಾದಿತ್ತು. ನಿನ್ನ ಅವರೆಲ್ಲರೂ ಕೂಡಿ ಚಪ್ಪಲ್ ತಂದು ನಾ ತಲೆ ಮೇಲೆ ಬಿಡ್ತನಕ ಕುರ್ಚಿ ತೆಳಗಿಡಂಗಿಲ್ಲ ಹೆಂಗಿಲ್ಲ ಅಲ್ಲೇ ನೋಡ್ತಿದ್ದೆ ನೋಡು. ಈ ಚಾಂಡಾಲ ರುದ್ರ ಗೌರಿಯ ಮಾನಭಂಗ ಮಾಡಲು ಪ್ರಯತ್ನ ಪಟ್ಟಿದ್ದಕ್ಕಾಗಿ ಮಾಡಿದ್ರೆ ಮಾಡಿಬಿಡ್ರಿ. ಆಮೇಲೆ ನಿಮ್ಮ ಮನೆಯವರಿಗೆ ಮಾನಭಂಗ ಮಾಡಕ್ ಹೋಗ್ಯಾನ ಅಥವಾ ಕಣಕಕ್ಕೆ ಹೋಗ್ಯಾನ? ರಕ್ತ ಸಂಬಂಧವಲ್ಲದ ಹೆಣ್ಣಿನ ಶೀಲಹರಣ ಪ್ರಯತ್ನ ಪಟ್ಟಿದ್ದಕ್ಕಾಗಿ ನಾ ಬರ್ಕೊಂಡು ಎದೆ ಬಂದದ್ದು. ಇನ್ನೇನಾದ್ರೂ ನನ್ನ ಮನೆ ಹೆಣ್ಣನ ಕೆಣಕಿದ್ರೆ ರಕ್ತ ಅವನು ಎದೆ ಬಂದು ರಕ್ತ ಕುಡಿತೀನಿ. ಯಾಕಂದ್ರೆ ಈ ಊರು ನನ್ನದು, ಈ ಊರೇ ನನ್ನ ಮನೆ, ಈ ಊರಿನ ಜನಗಳೇ ನನ್ನ ಬಂಧುಗಳು. ಮುಚ್ಚೋ ಬಾಯಿನ. ನಮ್ಮೂರಿನ ಹೆಣ್ಣು ಮಕ್ಕಳು ನಿನ್ನ ಪಾಲಿಗೆ ಬೇರೆಯವರಾಗಿರಬಹುದು, ಆದ್ರೆ ನನ್ನ ಪಾಲಿಗೆ ಸ್ವಂತ ತಾಯಂದ್ರಿದ್ದಾಗೆ. ಅಂತ ನನ್ನ ತಾಯಂದ್ರಿಗೆ ಯಾರಿಂದಲಾದ್ರೂ ತೊಂದರೆಯಾದದ್ದೇ ಆದ್ರೆ ಮೊದಲು ನಿನ್ನನ್ನ ಜೀವ ಸಹಿತ ಉಳಿಸೋದಿಲ್ಲ ಅನ್ನೋದು ನೆನಪಲ್ಲಿಟ್ಟು. ಯಾಕಂದ್ರೆ ತಲೆ ತಗ್ಗಿಸಿ ಬಂದವರಿಗೆ ತಲೆ ಎತ್ತಿ ಮೇರೆಗೆ ಅಂತ ಭಿಕ್ಷೆ ಕೊಡೋದು ಗೊತ್ತು, ಸೊಕ್ಕಿನಿಂದ ಎದೆ ಉಬ್ಬಿಸಿ ಮೆರೆ ಉಡಾಳರೆದೆ ಗೊತ್ತು, ತಕ್ಕ ಶಿಕ್ಷೆ ಕೊಡೋದು ಗೊತ್ತು. ಈ ದೇಶಮುಖರ ಮನೆ ತನಕ ಇವನೈಕಿ ಮೇಲೆ ಇರೋಗೇನಂತ ನೀವು ತಿಳ್ಕೊಂಡ್ರೆ ಹಂಗಾದ್ರ ಇವನು ಒಳ್ಳೆ ಸಂಭಾವಿತ ದೇಶಭಕ್ತ ಅಂತ ನೀವು ತಿಳ್ಕೊಂಡ್ರೆ ಪ್ರಶ್ನೆ ಉತ್ತರ ಅಲ್ಲ. ಉತ್ತರ ಗೊತ್ತಿದ್ರು ಅದನ್ನೇ ಪ್ರಶ್ನೆಯನ್ನಾಗಿಸೋ ಮೂರ್ಖತನ ನಿನಗೂ ಒಳ್ಳೇದಲ್ಲ. ಬುದ್ಧಿಯನ್ನ ಸ್ಥಿಮಿತದಲ್ಲಿ ಇಟ್ಕೊಂಡು ಪ್ರಶ್ನೆ ಕೇಳೋದನ್ನ ಮೊದಲು ನೀವು ಕಲ್ತ್ಕೊಂಡ್ರಿ. ನನ್ನ ಬುದ್ಧಿನ ಸ್ಥಿಮಿತದಾಗಿಲ್ಲ ಅಂತ ನಿಮ್ಮ ಅಭಿಪ್ರಾಯ? ನನ್ನದು ಅಭಿಪ್ರಾಯವಲ್ಲ, ನಿರ್ಧಾರ. ನಿಮ್ಮ ನಿರ್ಧಾರ ನಿಜ ಅಂತ ಒಪ್ಪಕ್ಕಾಗ್ತಾ ಇರಲಿಲ್ಲ. ನಿಮ್ಮನ್ನ ಒಪ್ಪಿಸೋ ಮೂರ್ಖತನ ನನಗೂ ಬೇಕಾಗಿಲ್ಲ. ನೀವೇ ಈ ಊರಿನ ಮತದಾರರು ಅಂತ ನಮಗೆ ಅಧಿಕಾರ ಕೊಟ್ಟ. ನಮ್ಮೂರಿನ ಬುದ್ಧಿವಂತ ಜನ ಒಪ್ಪಿದ್ರಷ್ಟೇ ಸಾಕು, ಅಷ್ಟೇ ಸಾಕು. ನಮಗದೇ ನ್ಯಾಯ, ಅದೇ ಸಿಂಹ. ಸೆಕೆಂಡ್ ಒಂದೊಂದು ತಲೆ ತರ್ತೇನೆ. ಏನು ಯೋಚನೆ ಮಾಡ್ತಾ ಇದೀಯಾ? ಒಳ್ಳೆ ಮಾತಿನ ಕೊರಳಿಗೆ ತಾಳಿ ಕಟ್ತೀಯೋ ಇಲ್ವೋ? ದಣಿಯರ ಇದನ್ನ ಏನ್ ಮಾಡ್ಸಕತ್ತೀರಿ ನೀವು? ಇದೀಗ ತಾನೆ ನೀನೇ ಹೇಳ್ದಲ್ಲಮ್ಮ, ಈ ಸಮಾಜದಲ್ಲಿ ನನ್ನ ಹೆಸರು ಕೆಟ್ಟರೆ ನನ್ನ ಯಾರು ಮದುವೆ ಆಗ್ತಾರೆ. ಅದಕ್ಕೆ ನಾವೀ ನಿರ್ಧಾರ ಮಾಡಿ ನಿನಗೆ ನ್ಯಾಯ ಕೊಡಿಸ್ತಾ ಇದ್ದೆ. ಇನ್ಮುಂದೆ ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ತಿಳ್ಕೊಂಡು ಕೆಡಿಸಲಾಗ್ಲಿಲ್ಲ ಎನ್ನುವ ಅತೃಪ್ತಿ ಇವನಿಗೂ ಬೇಡ, ಇವನಿಂದ ಕೆಟ್ಟೆ ಎನ್ನೋ ನಿನಗೂ ಬೇಡ. ಸಮಾಜದಲ್ಲಿ ಆದರ್ಶಪ್ರಾಯರಾಗಿ ಬದುಕಿ ನಿಮ್ಮ ಬಾಳಿಗೊಂದು ಭದ್ರವಾದ ನೆಲೆ ಕಲ್ಪಿಸಿಕೊಳ್ಳಿ. ಇದೇ ನಾವು ನಿನಗೆ ಕೊಡುವ ತೀರ್ಪು.